ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಅವನ ಕಿಂಗ್ ಕೊಹ್ಲಿ ಬಿಡಂಗಿಲ್ರಿ. ಕರ್ಮ ಬಿಟ್ರ ಕಿಂಗ್ ಕೊಹ್ಲಿ ಬಿಡಂಗಿಲ್ಲ. ಹಂಗತ್ರ ಕಾಡ್ತಾನ ನಮ್ ಕಿಂಗ್ ಕೊಹ್ಲಿ. ಏನ್ ಮಾಡ್ರಿ ನೀವ್ ಕಿಂಗ್ ಕೊಹ್ಲಿ ಅಪ್ಪ ಅಂತಂದ್ರ ಅವನ ಚೇಜ್ ಮಾಸ್ಟರ್ ಅವ. ಅವನ ನಾವ್ ಮ್ಯಾಚ್ ಸೋಲತ್ತಂದ್ ನಾವ್ ಕುಂತೀವಿ. 26 ರನ್ನಿಗೆ 3 ವಿಕೆಟ್ RCB. ಏನ್ ಮಾಡ್ಬೇಕು ಟೆನ್ಷನ್ಯಾಗ ಒಂದ್ ನಮಗ್ ತಿಳಿವಲ್ಲಾಗೈತಿ. ಅವನ ಬೆಸ್ಟ್ ಪಾರ್ಟ್ನರ್ಶಿಪ್ ಅಂತ ನಮ್ದು RCB ಕಡೆಯಿಂದ ಅವ್ನ ಕೃಣಾಲ್ ಪಾಂಡ್ಯ ಅವನ ಕಿಂಡಿ ಕಡಲ್ಲ ಬ್ಯಾಟಿಂಗ್ ಆಡ್ಯಾನ. ಅವನ ಒಂದೊಂದ್ ಹೊಡ್ತಾನ. ಅವನ ಏನ್ ಕೇಳ್ತಾರ ನೀವು? RCB ಅಂದ್ರ ಹಂಗ ಅವನ ರಿವೆಂಜ್ ತಿರ್ಸೋಬೇಕಂದ್ರ ನಮ್ದು RCB. ವರ್ಲ್ಡ್ ದಾಗ ಯಾವ ಒಂದ್ ಟೀಮ್ ಇತ್ತಪ್ಪ ಅಂದ್ರ ರಿವೆಂಜ್ ತಿರ್ಸೋಣಂತ ಟೀಮ್ ಇತ್ತಪ್ಪ ಅಂದ್ರ ಅದು ನಮ್ದು RCB. ಅವನ ಏನ್ರಲ್ಲ ನಿಮ್ಮ ಒಂದೊಂದ್ ಆಕಾರ ನೋಡ್ರಿ ನಿಮ್ಮ ಅವನ ಕಿಂಡಿ ಕಡಲ್ಲ ಮಾಡಿ ಬ್ಯಾಟಿಂಗ್ ಮಾಡಿ ಕೇಸಿ ಅವನ ಮ್ಯಾಚ್ ಕಡಿಕ್ ಮಾಡ್ಕೊಂಡ್ ಬಂದ ನಮ್ ಪಾಂಡ್ಯ. ಯಾರ ಆಗಲ್ಲ ಆತರ ಆಡೋದ್ ಬ್ಯಾಟಿಂಗ್ ನಮ್ ಕಿಂಗ್ ಕೊಹ್ಲಿ. ಅವನ ನೀವು ಕಾಂತಾರ ಅಲ್ಲ ಅವನ ಏನ್ ಹೇಳ್ಬೇಕು ಒಂದ್ ಗೊತ್ತಾಗಲ್ಲ ನಮ್ಗ. ಆ ತರ ಬ್ಯಾಟಿಂಗ್ ಮಾಡ್ಯಾನವ. ಅವನು ಅದ ಪಿಚ್ ಫುಲ್ ಸ್ಲೋ ಆಗತೈತಿ ಬಾಲ್. ಅವ್ರು ಟಿನಿಕ್ಯಾಡೆ ಹೊಡೆದಾರ 162 ರನ್ ಏನ್ ಹೊಡೆದಾರಲ್ಲ ಅವ್ರು ಟಿನಿಕ್ಯಾಡೆ ಹೊಡೆದಾರ. ಅವನ ನಾನ್ ಸೆಕೆಂಡ್ ಬ್ಯಾಟಿಂಗ್ ಮಾಡ್ಲಕ್ ಬಂದ್ ಹುಲಿಗಳು ಎಲ್ಲ ಅವನ ಕಿಂಡಿ ಕಡಲ್ಲ ಮಾಡಿ ಒಗಿತಾವಂತ ನಾವ್ ಅನ್ಕೋ ಕುಂತೀವಿ. ಬಾಂದ್ ದುಬ ಔಟ್ ಆಗ್ಬಿಡ್ಬೇಕ ತಿಳಿಯ ಬಾಲ್ದ ಬ್ಯಾಟಿಂಗ್ ಅಂತದ್ರಾಗ ನಮ್ಮ ಬೆಸ್ಟ್ ಬಾಲಿಂಗ್ ಹಾಕ್ಯಾನ ಭುವಿ. ಮತ್ತ ಅವನ ಕಿಂಡಿ ಕಡಲ್ಲ ಬಾಲಿಂಗ್ ಹ್ಯಾಸಲ್ವುಡ್. ಏನ ಅವನ ವಿಕೆಟ್ ಬೇಕಂದಾಗೆಲ್ಲ ಕೃಣಾಲ್ ಪಾಂಡ್ಯ ಬೇಕ. ಅವನ ಲಾಸ್ಟ್ ಟೈಮ್ ಬೆಂಗಳೂರಿನಾಗ ಬಂದ KL ರಾಹುಲ್ ಕಾಂತಾರದ ಆಕ್ಷನ್ ಮಾಡಿದ್ದ. ಅದ್ರ ರಿಯಾಕ್ಷನ್ ಕೊಡ್ತಂತೇಳಿ ಅಂತಂದ ಇವತ್ತು ಕಿಂಗ್ ಕೊಹ್ಲಿ ಕಾಕ ರಿಯಾಕ್ಷನ್ ಕಾಂತಾರ 2 ತೆಗಿತಾರ ಅಂದ್ರೆ ಈ ಕಡೆ ಪಾಂಡ್ಯ ಗುಮ್ಮನ್ ಗುಸಗತ್ತಾರ. ಪುಷ್ಪ 2 ತೆಗೆದ್ಬಿಟ್ಟ ನೋಡ. ಅವನ ಕಿಂಡಿ ಕಡಲ್ಲ ಮ್ಯಾಚ್ ಆಗೈತಿ. ಏನಾರ ನೀವು ಮ್ಯಾಚ್ ಮಾತ್ರ RCB. ಪರ್ಪಲ್ ಕ್ಯಾಪ್ RCB, ಆರೆಂಜ್ ಕ್ಯಾಪ್ RCB. ನಮ್ ಕಿಂಗ್ ಕೊಹ್ಲಿನ RCB. ಈ ಸಲ ಕಪ್ RCB ದಾಗ ಕಿಂಡಿ ಕಡಲ್ಲ ಮ್ಯಾಚ್ RCB ಕಪ್. ಪಾಯಿಂಟ್ಸ್ ಟೇಬಲ್ ದ ನಂಬರ್ 1 ಬರಕ್ ಸ್ವಲ್ಪ ಕಷ್ಟ ಪಟ್ಟಿಲ್ಲ. 6 ಮ್ಯಾಚ್ ಆಡಿವಿ ತವ್ರ ಮನಿ ಊರಾಗ. ಬ್ಯಾರದರ ಮನ್ಯಾಗ 6 ಕರೆಕ್ಟ್ ಕಿಂಡಿ ಕಡಲ್ಲ ಮಾಡಿ ಗೆದ್ದು ಬಿಟ್ಟಿವ್ ನಾವು ಕಿಂಗ್ ಕೊಹ್ಲಿ ಚೇಜ್ ಮಾಸ್ಟರ್ ಅಂತ ಹಂಗ ಸುಮ್ನೆ ಕರ್ದಿಲ್ಲ. ಸೆಕೆಂಡ್ ಬ್ಯಾಟಿಂಗ್ ಆದಾಗ್ಲಿದ್ದ ಅವನ ಕಿಂಡಿ ಕಡಲ್ಲ ಬ್ಯಾಟಿಂಗ್ ಮಾಡಿ ಮ್ಯಾಚ್ ಕಡೆಕ ಮಾಡಿ ಹೋಯ್ತಾರ ನಮ್ ಕಿಂಗ್ ಕೊಹ್ಲಿ. ಇದು ಒಂದ್ ಮ್ಯಾಚ್ ಅಂತ ಅಲ್ಲ, ಹಿಂದಿನ ಎಲ್ಲ ಇಷ್ಟ್ರ ತೆಗದ್ ನೋಡ್ರಿ ನೀವು. ಪಕ್ಕ ಮ್ಯಾಚ್ ಕಡೆಕ್ ಮಾಡ್ಕೊಂಡ ಹಕ್ಕ ನಮ್ ಕಿಂಗ್ ಕೊಹ್ಲಿ. ಕಿಂಗ್ ಕೊಹ್ಲಿ ರಿಯಾಕ್ಷನ್ ಎಲ್ಲದಕ್ಕ ಹಾಕತಾರ. ಅವನ ವಿಕೆಟ್ ಹೋಗದ್ರ ಬಾಲರ್ ನೋಡವಲ್ರು, ಬ್ಯಾಟ್ಸ್ಮನ್ ನೋಡವಲ್ರು, ಕೀಪರ್ ನೋಡವಲ್ರು. ಮೊದ್ಲ ಕ್ಯಾಮ್ರಾ ಕಿಂಗ್ ಕೊಹ್ಲಿ ಕಡೆ ತಿರ್ಗಿಸ್ತಾರ. ಯಾಕಪ್ಪ ಅಂದ್ರ ಕಿಂಗ್ ಕೊಹ್ಲಿ ಮಾಡಿದ್ದೆಲ್ಲ ರಿಯಾಕ್ಷನ್. ಅವನ ಆಕ್ಷನ್ ರಿಯಾಕ್ಷನ್ ಅಂದ್ರ ಅವನ ಕಿಂಗ್ ಕೊಹ್ಲಿ ಹೆಸರು ಇಡಬೇಕ. ಕರ್ಮ ಬಿಟ್ರು ಕೊಹ್ಲಿ ಬಿಡಲ್ಲ. ಕೊಹ್ಲಿ ಮಾರ್ತ್ ಬಿಟ್ರುನು ನಾನು RCB ಅಭಿಮಾನಿಗಳು ಬಿಡಲ್ಲ. ನಾವ್ ಮಾತ್ರ ಕಿಂಡಿ ಕಡಲ್ಲ ಮಾಡ್ತೀವಿ. ಕಿಂಡಿ ಕಡಲ್ಲ ಮ್ಯಾಚ್ ಆಗಕತೈತಿ. ಅವನ ನಮಗಾರ ಟೆನ್ಷನ್. ಅವನ ಮ್ಯಾಚ್ ಗೆಲ್ಲುತ್ತೋ ಇಲ್ಲ ಅನ್ನೋದು. ಅವನ ಲಾಸ್ಟಿಗೆ ಬಂದ್ ಕೇಸಿ ಟೀಮ್ ಡೇವಿಡ್ ಏನ್ ಹೊಡೆದ್ರಿ ಅವನ ನೋಬಾಲ್ 4 6 4 ಅವನ ಮ್ಯಾಚ್ ಕಡೆಕ್ ಮಾಡ್ಕೊಂಡ ನಮ್ದು RCB ಗೆದ್ದ ಬಿಟ್ಟೈತಿ. ಅವನ ನೋಡ್ರಿ ಪಾಯಿಂಟ್ಸ್ ಟೇಬಲ್ ದ ನಂಬರ್ 1 ಐತ್ ನಮ್ದು ನೋಡ್ರಿ. ಮತ್ತ ಅವ್ರ ಊರಾಗ ಹೋದ್ನಾಗ ನಾವು ನಮ್ದ ಟಾಸ್ ಸೋಲೋದು ಕಾಮನ್ ಆಗ್ಬಿಟ್ಟೈತಿ. ಅವ್ರದ್ರಾಗ ಹೋಗಿ ಟಾಸ್ ಗೆದ್ದಿವ್. ಟಾಸ್ ಗೆದ್ದ ಬಾಲಿಂಗ್ ತಗೊಂಡ್ವಿ. ನಿಮ್ಮವ್ರ ನೀವರ ಹೊಡಿ ರನ್ ಅವನ ಎಟ್ ಹೊಡಿತೀರ ಅಂತಂದ್ ಬಿಟ್ಕೊಟ್ಟಿವಿ. ಅವಕರ ಬಂದ್ವು ಅಭಿಷೇಕ್ ಪೂರೆಲ್ ನಮ್ದು ಹಳೆ ಹುಲಿ ಪಾಪ್ ಡು ಪ್ಲಸಿಸ್ ಹಾಕ್ಯಂದ್ರ ಇವತ್ತ ಹಳೆ ಹುಲಿನೂ ಸ್ವಲ್ಪ ಆಡಕ್ ನಿಂತ. ಅವ್ರದ್ರಾಗ 1ನೇ ವಿಕೆಟ್ ಹೋತು, ಅವನ 2ನೇ ವಿಕೆಟ್ ಹೋತು. ಇನ್ನ ಪಾರ್ಟ್ನರ್ಶಿಪ್ ಚಲೋ ಆಡಿದ್ರು. KL ರಾಹುಲ್ ಪಾಪ್ ಡು ಪ್ಲಸಿಸ್ ಆಡಾಕತ್ತಿದ್ರು. ನಮ್ ಕಿಂಗ್ ಕೊಹ್ಲಿ ಪಾಪ್ ಡು ಪ್ಲಸಿನ್ ಕ್ಯಾಚ್ ಹಿಡ್ದ ನಡಿ ಮನಿಗ ಅಂತ ಒಂದ್ ರಿಯಾಕ್ಷನ್ ಮೀಡಿಯಂ ಮಾಡಿ ಅವನ ಕಳಿಸಿದ ಮನಿಗ. ಇನ್ನ ಅಕ್ಷರ್ ಪಟೇಲ್ ಬಂದ. ಅಕ್ಷರ್ ಪಟೇಲ್ನು ಹೊಡೆದ್ ಆಡ್ಬೇಕಂತ ಬಂದ KL ರಾಹುಲ್ ಜೋಡಿ. ಆಗ್ಲಿಲ್ಲ ಕೆಲಸ. ಯಾಕಂದ್ರ ನಮ್ ಆಜಲ್ ಹುಡ್ಕಾಕದನ್ರಿ ವಿಕೆಟ್ ಬೇಕಂದಾಗೆಲ್ಲ ಅವ ಬರ್ತಾನ. ಆತರ ಬೆಸ್ಟ್ ಬಾಲಿಂಗ್ ಹಾಕ್ಯಾನವ ಈ ಸೀಸನ್ ಪೂರ. ಅವನ 18 ವಿಕೆಟ್ ತೆಗದ ಪರ್ಪಲ್ ಕ್ಯಾಪ್ ತಮ್ಮ ಕಡೆನ ಹಿಡ್ಕೊಂಡ್ ಸುಮ್ ಕೂತಾನವ. ಯಾರ ತಂಟೇಕರ್ ಬ್ಯಾರಿ ನಿಮ್ದ ಐತಂತಂದ ಹಂಗತಾರ ಬಾಲಿಂಗ್ ಮಾಡ್ಯಾನ. ಬೋರ್ಡ್ ಆಗದಾವ ಏನ ಕಿಂಡಿ ಕಡಲ್ಲ ಬೋರ್ಡ್ ಆತ ಅಕ್ಷರ್ ಪಟೇಲ್ ಅಂದ. ಇನ್ ಅವ ವಿಕೆಟ್ ಹೋದ. ಸ್ಟಬ್ಸ್ ಬಂದ. ಸ್ಟಬ್ಸ್ KL ರಾಹುಲ್ ಬ್ಯಾಟಿಂಗ್ ಹಾಡ್ಬೇಕನ್ನೋದ್ರಾಗ KL ರಾಹುಲ್ ಕ್ಯಾಚ್ ಹಿಡ್ದ ಮನಿಗೆ ಕಳಿಸಿದ್ರ. ನಮ್ ಜೋಕಾಬ್ ಬೆತ್ತಲ್ ಹೊಸ ಪ್ಲೇಯರ್. ಅವನ ಯಂಗ್ಸ್ಟಾರ್ ಹೆಂಗ್ ಹಾಡ್ಬೇಕನ್ನೋದ್ ತಿಳಿಸ್ಕೊಟ್ಟಾನು. ಅದಾದ್ಮ್ಯಾಗ KL ರಾಹುಲ್ ಔಟ್ ಆದ್ರು. ಅಶುತೋಷ್ ಶರ್ಮಾ ಬಂದವ ಮ್ಯಾಚ್ ಫಿನಿಶಿಂಗ್ ಮಾಡ್ತಾನ ಅಂತ ನಾವ್ ಅನ್ಕೊಂಡ್ವಿ. ಅವನು ದಬಕ್ಕನ ಔಟ್ ಆಗೇ ಬಿಟ್ಟ. ಬೋರ್ಡ್ ನಡಿ ನೀನು ಭೂವಿ ಕಾಕನ್ ಬಾಲಿಗೆ ಅಂತಂದ ಸೀದಾ ಮನೆಗೆ ಕಳಿಸಿದ್ರ. ನೋಡ್ರಿ ಇನ್ನ ರನ್ ಬರೀ 140 ಆಗಿದ್ದು.
ಮತ್ತ ರನ್ ಹೊಡಿಲಿಲ್ಲ ಅಂದ್ರ ನಮ್ದು RCB ಅಭಿಮಾನಿಗಳು ನೋಡಕ್ ಹುರುಪ್ ಇರಲ್ಲ ಅಂತ ಒಂದ್ 2 ಓವರ್ ಹೊಡಿಯಪ್ಪ ಅಂತ ಲೂಸ್ ಹಾಕ್ಯಾರ. ಹುಲಿ ಅದನ್ನು ಹೊಡಿತ ಸ್ಟಬ್ಸ್ ಚಲೋ ಹೊಡದತ್. ಅದು ಒಂದ್ 15 ಬಾಲಿ 30 ರನ್ ಏನೋ ಆಡಿತ. ಚಲೋ ಆಡೈತ್. ಅದನ್ನು ಚಲೋ ಆಡೈತ್ ಅಂತ ಹೇಳ್ತೀವಿ. ಚಲೋ ಆಡ್ಲಾರ್ದೇರಿ ಗಿಡ ನಡ ಅಂತ ಹೇಳ್ತೀವಿ ನಾವು. ಹಂಗ ನಾವ್ ನೋಡ್ರಿ ಅವನು ಚಲೋ ಆಡಿದ. ಟೋಟಲ್ 162 ರನ್ ಆತ. ಡಾಟ್ ಬಾಲ್ ಬಾಳ ಆಡ್ಯಾವು. ಇನ್ನು ನೋಡ್ರಿ ನಮ್ದು ಸೆಕೆಂಡ್ ಬ್ಯಾಟಿಂಗ್ ಬಂತ. ಸೆಕೆಂಡ್ ಬ್ಯಾಟಿಂಗ್ ಅವನ ಮೊದ್ಲ ಇವತ್ ಸಾಲ್ಟ್ ಇಲ್ಲ. ಇಲ್ಲಿ ಬಂದ ಆರಾಮ್ ತಪ್ಪಿ ಆಗವ ಸಹಜವ್ ಎಲ್ಲ. ಆರಾಮಿಲ್ಲದಂಗ ಆಗೈತಿ. ಪಿಚ್ ಒಂದ್ ಮ್ಯಾಚ್ ಹೊರಗಿಟ್ಟಾರ. ಅದ್ರ ಬದ್ಲಿ ನಮ್ದು ಕಿಂಡಿ ಕಡಲ್ಲ ಸಣ್ಣ ಬೆತ್ತಲ್ನ ಇಟ್ಕೊಂಡಾರ್ರಿ. ಬೆತ್ತಲ್ಲ ಅವನ ಕಿಂಡಿ ಕಡಲ್ಲ ಬ್ಯಾಟಿಂಗ್ ಮಾಡಿದ. ನಮ್ ಬೆತ್ತಲ್ಲ ಹುಡುಗ ಬಂದ್ ಕೇಸಿ ಅವನು ಸ್ಟಾರ್ಕ್ ಬಾಲಿಗೆ ಒಂದ್ 6 ಒಂದ್ 4 ಹೊಡೆದ ಫ್ಲಾಟ್ 6. ಅವ್ನ ಯಾರು ಅನ್ಕೊಂಡಿದ್ರ ಹಂಗ ಹೊಡಿತಾನೆ 6 ಅಂತ ಅನ್ಕೊಂಡದ್ರಾಗ ವಿಕೆಟ್ ಹೋತ ಹೋಗ್ಲಿ ಬಿಡ ಅಂತ ನಾವ್ ಬಿಟ್ಟಿವಿ. ಇನ್ನು ಪಡಿಕಲ್ಲ ಬ್ಯಾಂಕಿ ಬ್ಯಾಟ್ಸ್ಮನ್ ಅದ್ರಾಗ ಚಲೋ ಫಾರಮ್ದಾಗ ಐತಿ. ಹುಲಿ ಆಡತ್ತಂತ ನಾವ್ ಮಾಡಿವಿ ಅಂತದ್ರಾಗ ಒಂದ್ ಕಟ್ಟನ್ ಬೋಡಾತ್ರಿ ಅವನ ಹೋಗ್ಲಿ ಬಿಡ್ರಿ. ಅದು ಹೋತಂದ ಇನ್ನೊಂದ್ ವಿಕೆಟ್ ಅವನು ಸುಮ್ನಕ್ ಕೊಟ್ಟಂಗಾತ್ರಿ. ಇವ್ರ ಅನಾಸ್ತಿವಾಗಿ ಒಂದ್ ವಿಕೆಟ್ ಕೊಟ್ರ. ರಜತ್ ಪಾಟಿದಾನ್ ರನ್ಔಟ್ ಆತ. ಆಗ್ಲಿ ಮತ್ತೆ ಮ್ಯಾಚ್ ಅಂದ್ಮ್ಯಾ ಮತ್ತ ಎಲ್ಲಾ ಆಗವ ಇರವು ನೋಡ್ರಿ. ಇನ್ನು ವಿಕೆಟ್ ಹೊಂಟ್ಬಿಟ್ಟು ಇನ್ನು ದಬಾಶ್ ಪಾರ್ಟ್ನರ್ಶಿಪ್ ಬೇಕ್ ನಮಗ ಅಂತದ್ರ ಕೃಣಾಲ್ ಪಾಂಡ್ಯ ಬಂದಾನ. ಒಂದ್ ಸೀಸನ್ ಒಂದ್ ಮ್ಯಾಚ್ ಆಡಿಲ್ಲ. ಈ ಸೀಸನ್ದಾಗ ನಮ್ ಜೋಡಿ ಎಂತ ಹೊಡದ್ ನಂದಿವ್ ಅವನ. ಕಿಂಗ್ ಕೊಹ್ಲಿ ಒಂದ್ ಸೈಡ್, ಕೃಣಾಲ್ ಪಾಂಡ್ಯ ಒಂದ್ ಸೈಡ್. ಬ್ಯಾಟಿಂಗ್ ಆಡಿದ್ರ ಅಂತದ್ರಾಗ ನಾವು ಮ್ಯಾಚ್ ಗೆಲ್ಲತ್ತ ನಾವು ಗ್ರೂಪ್ನ್ಯಾಗ ಕುಂತೀವಿ. ಬ್ಯಾಟಿಂಗ್ ಅಕ್ಕ ಟಾಕು ಟುಕು ಆಡ್ಕೊಂತ 119 ರನ್ ಪಾರ್ಟ್ನರ್ಶಿಪ್ ಹೊಡ್ದ. ಕಿಂಗ್ ಕೊಹ್ಲಿ 51 ಹೊಡ್ದ. ಆಮೇಲೆ ಕೃಣಾಲ್ ಪಾಂಡ್ಯ 73 ಹೊಡ್ದ. ಕಿಂಗ್ ಕೊಹ್ಲಿ ಔಟ್ ಆಗ್ಬಿಟ್ರಿ. ನಾವು ಮ್ಯಾಚ್ ಕಡ್ಯಾಕ್ ಮಾಡ್ಕೊಂಡ್ ಹೊಕ್ಕನ್ ಇವತ್ತ ರಿಯಾಕ್ಷನ್ ಕೊಡ್ತಾನೆ KL ರಾಹುಲ್ ಅಂತ ನಾವ್ ಅನ್ಕೊಂಡಿದ್ವಿ. ಬಟ್ ಔಟ್ ಆಗಿ ಹೋದಾಗಿರ್ಲಿ. ಔಟ್ ಆದ್ಗಳೇನೆ ನಮ್ ಟೀಮ್ ಡೇವಿಡ್ ಬಂದ. ಸಾಕತಮ್ಮ ಇಟ್ಟತನ ನೀವು ಅಭಿಮಾನಿಗಳಿಗೆಲ್ಲ ತಳಗ ಮ್ಯಾಗ ಉಡ್ಸಾಡಿದ್ ಸಾಕ. ಇನ್ನು ಮ್ಯಾಚ್ ಕಡ್ಯಾಕ ಮಾಡ್ತೀನಿ ಅಂತಂದ್ ಬಂದ್ 6 4 ನೋ ಬಾಲ್ 4. ಆಮೇಲೆ ಮತ್ತೊಂದ್ 4 ಕಿಂಡಿ ಕಡಲ್ಲ ಮಾಡಿ ಮ್ಯಾಚ್ ಕಡ್ಯಾಕ್ ಮಾಡಿಬಿಟ್ಟ. 3 ಬಾಲ್ನಾಗ 4-5 ಬಾಲ್ನ್ಯಾಗ ಮುಗಿಸ್ಬಿಟ್ಟ. 5 ಬಾಲಿಗೆ 19 ರನ್ ಹೊಡ್ದಾನ. ಮ್ಯಾಚ್ ಕಡ್ಯಾಕಾತ. ಇನ್ನು ನಮ್ಮದ್ ಕಿಂಗ್ ಕೊಹ್ಲಿ 6 ಬಿಟ್ಟ ನೋಡ್ಬೇಕ್ ನೀವು. ಕರ್ಮ ಬಿಟ್ರ ಕೊಹ್ಲಿ ಬಿಡಲ್ಲ ಅಂತಾರಲ್ಲ ಅದು ಖರೇನ ಐತೆ. ಅದು KL ರಾಹುಲ್ ಬಂದ್ ಕೇಸಿ ಹಿಂಗ್ ತಿರುಗಿಸ್ ಒಂದ್ ನೆಟ್ ನೋಡ್ರಿ. ಅದನ್ನ ಫನ್ನಿ ಆಗಿ ಮಾಡ್ಯಾನ. ಅದು ಸೀರಿಯಸ್ ಮಾಡಿದ್ರ ಮತ್ತ ಬಾಳ ತೊಂದ್ರೆ ಆಕ್ಕಿತ್ತ. ಅದ್ರ ಸಂಬಂಧ ಅವ್ರ ಜೊತೆ ನಕ್ಕೊಂತ ಮಾಡ್ಲಿ ಏನ ಮಾಡ್ಲಿ ರಿವೆಂಜ್ ತೀರ್ಸ್ಯಾನ. ಅದನ್ನ ಸಾಕ್ ನಮಗ್ ನೋಡ್ರಿ. RCB ಅಂಕರ್ ಮ್ಯಾಚ್ ಗೆದ್ದೈತಿ. ಪಾಯಿಂಟ್ಸ್ ಟೇಬಲ್ ಒಳಗ ನಂಬರ್ 1 ಐತಿ. ಇನ್ನು ಪಾಯಿಂಟ್ಸ್ ಟೇಬಲ್ ನಂಬರ್ 10 ಯಾವ್ದೈತಿ ಅಂತ ಕಮೆಂಟ್ ಬಾಕ್ಸ್ ದಾಗ ತಿಳಿಸ್ಬಿಡ್ರಿ. ನೋಡ್ರಿ ಪಾಯಿಂಟ್ಸ್ ಟೇಬಲ್ ದಾಗ ನಂಬರ್ 1 ಐತಿ. RCB ದ ಕಪ್ ನಮದ ಐತಿ. ಆರೆಂಜ್ ಕ್ಯಾಪ್ ನಮದ ಐತಿ. ಪರ್ಪಲ್ ಕ್ಯಾಪ್ ನಮದ ಐತಿ. ಈ ಸಲ ಕಪ್ ನಮದ ಐತಿ. ಜೈ RCB.